ಜಾತಿ ಗಣತಿ ಸಮೀಕ್ಷೆಯನ್ನ ಗಾಣಿಗ ಸಮಾಜ ಒಪ್ಪುವುದಿಲ್ಲ. ಅಶೋಕ್ ನವಲಗುಂದ ಹೇಳಿಕೆ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಗಾಣಿಗ ಸಮುದಾಯದಲ್ಲಿ 5 ಉಪಜಾತಿಗಳಿದ್ದವು. ಸಿದ್ದರಾಮಯ್ಯ ಅದನ್ನ ಒಡೆದು 10 ಉಪಜಾತಿ ಮಾಡಿದ್ದಾರೆ. ನಾವು ಕೇಳಿದ ಉಪಜಾತಿಗಳನ್ನ ಮಾಡಿ ಒಡೆದು ಆಳುವ ತಂತ್ರಕ್ಕೆ ಹೋಗಿದ್ದಾರೆ. ಇದನ್ನು ಉಗ್ರವಾಗಿ ಖಂಡಿಸುತ್ತೇವೆ. ಒಂದು ವೇಳೆ ಅವರು ಅದನ್ನೇ ಅನುಷ್ಠಾನಕ್ಕೆ ತಂದರೆ ನಾವು ನ್ಯಾಯಾಲಯಕ್ಕೆ ಹೋಗಲು ಸಿದ್ಧ ಎಂದು ಡಾಕ್ಟರ್ ಶೇಖರ್ ಸಜ್ಜನ್ ಕೂಡ ಆಕ್ರೋಶ ವ್ಯಕ್ತಪಡಿಸಿದರು ಹಾಗೂ ನ್ಯಾಯಯುತವಾಗಿ ಪರಿಶೀಲನೆ ಮಾಡಬೇಕು ಎಂದು ತಿಳಿಸಿದರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಉಗಾರ್, NKS TV4 ನ್ಯೂಸ್, ಗದಗ. ನಾವೇನಿದೀವಿ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಮನೆಯಲ್ಲಿ ನಾವು 8 ಜನ ಇದ್ರೆ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಅದನ್ನೇ ನಾವು ಕೇಳ್ತಾ ಇದ್ದೀವಿ. ಇಡೀ ಕರ್ನಾಟಕದ 31 ಜಿಲ್ಲೆಯಲ್ಲಿ ನಾವೆಲ್ಲರೂ ಕೇಳಿದೀವಿ, ಇಲ್ಲ ನಮ್ಮ ಮನೆಗೂ ಬಂದಿಲ್ಲ. ನಮ್ಗಿಂತ ನಿಮಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಇರ್ತೈತಿ ಇದ್ರ ಬಗ್ಗೆ. ನಮ್ಮ ಸಮಾಜ ವತಿಯಿಂದ ನಾವೇನು ಹೇಳಿದ್ರೆ, ನಮ್ಮ ಸರಿಯಾಗಿ ಇದು ಮಾಹಿತಿ ಅವ್ರು ಕಲೆಕ್ಟ್ ಮಾಡಿಲ್ಲ, ಲೆಕ್ಕಾಚಾರ ತಪ್ಪಿದೆ. ನಮ್ಮ ಸಂಖ್ಯೆ 20 ವರ್ಷದಿಂದ ಇತ್ತು, ಈಗ 45ರಿಂದ 50 ಆಗಿರ್ತದೆ. ನಮಗೂ ಸರಿಯಾಗಿ ಗೊತ್ತಿಲ್ಲ, 41 ದಾಟಿದೆ. ಆದರೆ ಇನ್ನೊಮ್ಮೆ ವೈಜ್ಞಾನಿಕವಾಗಿ ಮಾಡಲಿ ಅಂತ ನಮ್ಮೆಲ್ಲ ಒತ್ತಾಯ. ಇದನ್ನು ತರಬಾರ್ದು, ಜಾರಿ ತರಬಾರ್ದು. ತಂದ್ರೆ ನಾವು ಕೋರ್ಟ್ಗೆ ಹೋಗ್ತೀವಿ, ಕೋರ್ಟ್ನಲ್ಲಿ ಹೇಳ್ತೀವಿ ನಮ್ಮ ಸಿಗ್ನೇಚರ್ ತೋರಿಸ್ರಿ ಅಂದ್ರೆ ಆಕ್ಸೆಪ್ಟ್ ಮಾಡ್ತೀವಿ. ಸಿಗ್ನೇಚರೇ ಇಲ್ಲ, ಆವಾಗ ಸರ್ಕಾರಕ್ಕೆ ಮುಜುಗರ ಆಗ್ತದೆ. ಆಗೋದು ಬೇಡ. ಇದು ವೈಜ್ಞಾನಿಕವಾಗಿ ಇನ್ನೂ ಮಾಡಿ ನಾವು ಏನು ಪ್ರಸ್ತುತ ಏನಿದೆ, ಯಾರ್ಯಾರ ಆರ್ಥಿಕ ಪರಿಸ್ಥಿತಿ, ಶೈಕ್ಷಣಿಕ ಪರಿಸ್ಥಿತಿ ಏನಿದೆ ಅದನ್ನು ತಗೊಳ್ಳಿ, ಮಾಡಿ, ಏನು ಪ್ರಶ್ನೆ ಇಲ್ಲ ಅಂತ ನಮ್ಮೆಲ್ಲರ ಉಪಮುಖ್ಯಮಂತ್ರಿಗಳು ತಮಗೆ ಯಾವ ರೀತಿ ಬೇಕೋ ಆ ರೀತಿ ಬಳಸಿಕೊಂಡಿದ್ದಾರೆ. ಇದಕ್ಕೆ ಇನ್ನೂ ಹಲವಾರು ದಾಖಲೆಗಳನ್ನು ಸಲ್ಲಿಸ್ತಾ ಇದೆ. ಈಗ ನಮ್ಮ ಗಾಣಿಗ ಸಮಾಜದಲ್ಲಿ ನಾವು ಹಿಂದೆ ಕಳೆದ 20 ವರ್ಷಗಳ ಹಿಂದೆ ನಾವು 40 ಲಕ್ಷ ಇದೆ ಅಂತ ತಿಳ್ಕೊಂಡು ನಾವು ಸಮೀಕ್ಷೆ ಮಾಡ್ತಿದ್ವಿ. ಅದನ್ನು ಸರ್ಕಾರ ನಾವು ಒಪ್ಕೊಂಡಿತ್ತು. ಅವರಿಗೆ ನಾವು ಮಾಡಿದ ದಾಖಲೆ ಬೇಕಾದ್ರೆ ಇಲ್ಲದ ನಿಮಗೆ ಕೆಲವು ದಾಖಲೆಗಳು ತೋರಿಸಬೇಕಾದ್ರೆ ನಂತರ 10-15 ವರ್ಷ ಆದ ನಂತರ ಸಹಜವಾಗಿ ಈಗ 50 ಲಕ್ಷ ನಮ್ಮ ನಾವು ಸರ್ಕಾರಕ್ಕೆ ಸವಾಲು ಹೊಡ್ತೀವಿ. ಅವ್ರು ಏನಾದರೂ ನಮ್ಗೆ ಒಂದು ತಾಲೂಕಿಗೆ ಕೊಡಲಿ, ಒಂದು ಜಿಲ್ಲೆನ ಕೊಡಲಿ, ಒಂದು ಗ್ರಾಮನ ಕೊಡಲಿ, ಅವರ ದತ್ತಾಂಶವನ್ನು ನಮ್ಗೆ ಕೊಟ್ಟರೆ, ಅವ್ರ ಡಾಟಾ ನಮ್ಗೆ ಕೊಟ್ಟರೆ ನಾವು ಬಹಿರಂಗವಾಗಿ ಅಧಿಕಾರಿಗಳೊಂದಿಗೆ ಮತ್ತು ನಮ್ಮ ಸಮಾಜ ಪ್ರಮುಖರೊಂದಿಗೆ ಚರ್ಚೆ ಮಾಡಿ ನಾವು ಅವರ ದಾಖಲೆ ಸುಳ್ಳು ಅಂತಕ್ಕಂಥದ್ದನ್ನು ನಾವು ಹೇಳಕ್ಕೆ ಸಿದ್ಧಿದ್ದೇವೆ. ಮತ್ತು ದಾಖಲಾತಿ ಅಂದ್ರೆ ಏನು? ಅವ್ರಿಗಿರ್ತಕ್ಕಂಥ ದಾಖಲಾತಿ ಇವತ್ತು ಆಧಾರ್ ಕಾರ್ಡ್ ಇಲ್ಲ, ಈ ಸಮೀಕ್ಷೆಯಲ್ಲಿ ಫೋನ್ ನಂಬರ್ ಇಲ್ಲ, ಮತ್ತೊಂದು ದಾಖಲಾತಿ ಹೆಂಗಾಗ್ತದೆ? ನಾವು ಬೇಕಾದ್ರೆ ಫೋನ್ ನಂಬರು, ಆಧಾರ್ ಕಾರ್ಡು ಎರಡನ್ನೂ ಒಟ್ಟಿಗೆ ಪರೀಕ್ಷಿಸಿದ್ದೇವೆ. ಒಟ್ಟಿಗೆ ಅವ್ರು ಯಾವ ಬೇಕಾದ ಹಳ್ಳಿ ಕೊಡಲಿ, ನಮ್ಗೆ ಕರ್ನಾಟಕದ ಯಾವುದೇ ಹಳ್ಳಿ ಕೊಡಲಿ, ಯಾವ ತಾಲೂಕು ಕೊಡಲಿ, ಅಲ್ಲಿ ನಮ್ಮ ದಾಖಲಾತಿಯನ್ನು ನಾವು ಪ್ರಸ್ತುತಪಡಿಸಲಿಕ್ಕೆ ನಮ್ಮ ಅಧ್ಯಕ್ಷರೊಂದಿಗೆ ನಮ್ಮ ಎಲ್ಲ ಪಕ್ಷಗಳು ರಚಿಸಿದ್ದೇವೆ. ಇನ್ನು ಕೊನೆಯದಾಗಿ ಅವ್ರು ಹೇಳ್ತಾರ, ನಾವು ದತ್ತಾಂಶ ನಮ್ಮ ಕಡೆ ಇದಾವ ಅಂದ್ಕೊಂಡು ಇಲ್ಲಿ ಏನು ನಾವು ಕೂತಿದ್ದೇವಲ್ಲ, ನಾವು ಮನೆ ಮುಟ್ಟಿನೂ ಚರ್ಚೆ ಮಾಡಿದ್ದೇವೆ. ಯಾರ ಮನೆಗೂ ಎಲ್ಲಿನೂ ಸಮೀಕ್ಷೆ ಬಂದಿಲ್ಲ ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ. ಮತ್ತು ಇಲ್ಲಿ ಕುಂತವ್ರಿಗೆ ನಾವಿದ್ದಾರೆ ಪ್ರಮುಖರು, ಅಧ್ಯಕ್ಷರು, ಸೆಕ್ರೆಟರಿಗಳು, ನಮ್ಮ ರಾಜ್ಯಾಧ್ಯಕ್ಷರು, ಕನ್ನಡ ಸಮಿತಿ ಅಧ್ಯಕ್ಷರು, ಪದಾಧಿಕಾರಿಗಳು. ನಮ್ಮ ಮನೆಗಂತೂ ಯಾರು ಬಂದಿಲ್ಲ. ನಾವು ಇದನ್ನು ಸ್ಪಷ್ಟಪಡಿಸ್ತೀವಿ. ಹೀಗಾಗಿ ಈ ಜಾತಿ ಗಣತಿ ಅಂತಕ್ಕಂಥದ್ದು ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಆಂತರಿಕ ಸರ್ಕಾರದ ರಕ್ಷಣೆಗಾಗಿ ಮಾಡಿರ್ತಕ್ಕ ಒಂದು ಸುಂದರ ನಾಟಕ ಅಷ್ಟೇ ಇತ್ತು. ಇದನ್ನು ನಾವು ಯಾರೂ ಒಪ್ಪೋದಿಲ್ಲ ಅಂತಕ್ಕಂಥ ಮಾತನ್ನು ಸ್ಪಷ್ಟಪಡಿಸಿ, ಹೊಸದಾಗಿ ಜಾತಿ ಗಣತಿ ಮಾಡಿದ್ರೆ ನೀವು ಇದೇ ವರ್ಷ ಪ್ರಾರಂಭ ಮಾಡಿ, ಹೊಸದಾಗಿ ಕಮಿಟಿ ಮಾಡಿರಿ, ಸಮಿತಿ ಮಾಡಿರಿ, ಅದನ್ನು ಬಹಿರಂಗಪಡಿಸ್ರಿ. ಎಂದ ತಾಲೂಕಿಗೆ ಯಾವ ತಾಲೂಕಿಗೆ ಎಂದು ಬರ್ತಾರ, ಯಾವ ಜಿಲ್ಲೆಗೆ ಯಾವ ಬರ್ತಾರ, ಬಹಿರಂಗ ಸಮೀಕ್ಷೆ ಮಾಡಿ ಅದನ್ನು ನಾವು ಒಪ್ಕೊಳ್ತೀವಿ. ಇದನ್ನಂತೂ ನಾವು ಎಂದೂ ಒಪ್ಪೋದು ಅಂತಕ್ಕಂಥ ಮಾತನ್ನು ಸ್ಪಷ್ಟಪಡಿಸ್ತಾರೆ.